ಲೀಲಾ ಗಂಡ ಮಂಜು ರಿಲೀಸ್ ಆಗಿದ್ದಾನೆ. ಜೈಲಿನಿಂದ ರಿಲೀಸ್ ಆದ ಮಂಜು ಕಾರಿನಲ್ಲೇ ಒಂಟಿಯಾಗಿ ಕುಳಿತ ಮಂಜು ನೆಟ್ಟಿಗರು ಮಂಜು ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಮಂಜಣ್ಣನಿಗೆ ಯಾರು ನೋಯಿಸಬೇಡಿ, ತಂಗಿ ಮನೆಯಲ್ಲಿ ಮಗನ ಜೊತೆ ವಾಸ್ತವ್ಯ ಹೂಡಿರುವ ಮಂಜು. ಲೀಲಾ ಗಂಡ ಮಂಜು ರಿಲೀಸ್. ಜೈಲಿನಿಂದ ರಿಲೀಸ್ ಆದ ಮಂಜು ಕಾರ್ನಲ್ಲಿ ಒಂಟಿಯಾಗಿ ಕುಳಿತ ಮಂಜು. ನೆಟ್ಟಿಗರು ಮಂಜು ಪರ ಬ್ಯಾಟ್ ಮಾಡಿದ್ದಾರೆ. ಮಂಜಣ್ಣನಿಗೆ ಯಾರು ನೋಯಿಸಬೇಡಿ, ಒಳ್ಳೆ ಮನುಷ್ಯ, ತಂಗಿ ಮನೆಯಲ್ಲಿ ಮಗನ ಜೊತೆ ವಾಸ್ತವ್ಯ ಹೂಡಿರುವ ಮಂಜು. ನಾನು ಯಾರ ತಂಟೆಗೂ ಹೋಗಲ್ಲ, ನನ್ನ ತಂಟೆಗೆ ಬಂದರೆ ಬಿಡಲ್ಲ, ನನ್ನ ತಂಟೆಗೆ ಬಂದರೆ ನಾನು ಯಾರನ್ನೂ ಬಿಡಲ್ಲ ಎಂದ ಮಂಜು. ಜೈಲಿಗೆ ಹೋಗಿದ್ರು ಹೆಂಡತಿಗೆ ಹೊಡೆದಂತಹ ಪ್ರಕರಣದಲ್ಲಿ. ಲೀಲಾ ಸಂತೋಷ್ ಜೊತೆ ಜಾಲಿ ಮಂಜು ಮಕ್ಕಳ ಜೊತೆ ಒಂಟಿ ಲೈಫ್. ಅವರವರ ಇಷ್ಟ. ಪ್ರಪಂಚ ಅತ್ಯಂತ ವಿಶಾಲವಾಗಿದೆ. ಗಂಡನಿಗೆ ಇಷ್ಟ ಆಗುವಂತಹದ್ದು ಕೆಲವೊಮ್ಮೆ ಹೆಂಡತಿಗೆ ಇಷ್ಟ ಆಗದೇ ಇರಬಹುದು. ಹೆಂಡತಿಗೆ ಇಷ್ಟ ಆಗುವಂತಹದ್ದು ಗಂಡನಿಗೆ ಇಷ್ಟ ಆಗದೇ ಇರಬಹುದು. ಹೆಂಡತಿಗೆ ಗಂಡ ಇಷ್ಟ ಆದರೆ ಗಂಡನ ಜೊತೆ ಸಂಸಾರ ಮಾಡಬಹುದು. ಗಂಡ ಇಷ್ಟ ಆಗದೇ ಇದ್ದರೆ ಗಂಡನನ್ನು ಬಿಟ್ಟು ಡಿವೋರ್ಸ್ ಅನ್ನು ಪಡೆದುಕೊಳ್ಳಬಹುದು. ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಉಸಿರುಗಟ್ಟುವ ವಾತಾವರಣದಲ್ಲಿ ಗಂಡನೂ ಬದುಕಬಾರದು, ಹೆಂಡತಿನೂ ಬದುಕಬಾರದು. ಇಬ್ಬರಿಗೂ ಸಮಾನವಾದ ಅವಕಾಶ. ಮುಖದಲ್ಲಿ ಮೀಸೆ ಇದೆ ಅನ್ನೋ ಕಾರಣಕ್ಕೆ ಗಂಡಸಿಗೆ ಬೇರೆ ನ್ಯಾಯ, ಹೆಣ್ಣು ಅನ್ನೋ ಕಾರಣಕ್ಕೆ ಹೆಣ್ಣಿಗೆ ಬೇರೆ ನ್ಯಾಯ ಈ ಕಾನೂನಿನಲ್ಲಿಲ್ಲ. ಇಬ್ಬರಿಗೂ ಕೂಡ ಸ್ವತಂತ್ರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಇನ್ನು ಗಂಡ ಬದುಕಿದ್ದಾಗಲೇ ಅಕ್ರಮ ಸಂಬಂಧ, ಅದು ನಾಗರಿಕ ಸಮಾಜ ಪರವಿರೋಧ ಚರ್ಚೆ ಮಾಡುತ್ತೆ. ನಾವು ಕಾನೂನಾತ್ಮಕವಾಗಿ ಮಾತನಾಡುವುದಾದರೆ ಲೀಲಾ ಎನ್ನುವಂಥ ಹೆಣ್ಣು ಮಗಳಿಗೆ ಆಕೆ ಪ್ರತ್ಯೇಕವಾಗಿ ಬದುಕುವಂಥ ಹಕ್ಕು ಕಾನೂನು ಕೊಟ್ಟಿದೆ. ಇನ್ನು ಈ ಪುಣ್ಯಾತ್ಮನೋ ಮೊನ್ನೆ ದಿನ ಏನು ಕುಡಿದು ಗಲಾಟೆ ಮಾಡಿ ಆಕೆಗೆ ಹೊಡೆಯೋದಕ್ಕೆ ಹೋಗಿ, ಕಾನೂನಿಲ್ವಾ? ಕಾನೂನಲ್ಲಿ ಅದಕ್ಕೊಂದು ಅವಕಾಶ ಇದೆ. ನಿಮಗೆ ಅನ್ಯಾಯ ನಡೆದಿದ್ರೆ ಕಾನೂನಿನಲ್ಲಿ ದಾರಿಗಳಿದ್ದಾವೆ. ಬಾರಿಗೆ ಹೋಗಿ ಕುಡಿದು ಹೆಂಡತಿಗೆ ಹೊಡೆದ್ರೆ ಪರಿಹಾರ ಸಿಗುತ್ತಾ? ಖಂಡಿತ ಇಲ್ಲ. ತಪ್ಪಲ್ವಾ ಅದು? ಕಾನೂನು ಪ್ರಕಾರ ಈತ ಶಿಕ್ಷೆ ಅನುಭವಿಸಬೇಕಾಗಿತ್ತು. ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆಕೆ ಕಂಪ್ಲೇಂಟ್ ಕೊಟ್ಟಿದ್ಲು, ಅದರ ಆಧಾರದಲ್ಲಿ ಈತನನ್ನು ಒಳಗಾಕಿದ್ರು. ಈಗ ಹೊರಗೆ ಬಂದು ನಾನು ಒಂಟಿಯಾಗಿದ್ದೀನಿ, ಒಳ್ಳೆ ವಿಚಾರ, ಮಕ್ಕಳ ಜೊತೆ ಚೆನ್ನಾಗಿರಿ, ಇಲ್ಲ ನಾನು ಹೆಂಡತಿ ಜೊತೆ ಮತ್ತೆ ಕಾಂಪ್ರಮೈಸ್ ಆಗ್ತೀನಿ ಅಂತ ಹೇಳಿದ್ರೆ ಹೆಂಡತಿಯ ಸಹಮತದೊಂದಿಗೆ ನೀವು ಇಬ್ಬರು ಒಂದಾಗಬಹುದು. ಕಾನೂನಲ್ಲಿ ಅದಕ್ಕೂ ಅವಕಾಶ ಇದೆ. ನಿಮ್ಮ ಹೆಂಡತಿಗೆ ನೀವು ಮತ್ತೆ ಏನದು ಇಷ್ಟ ಆಗಿ ನಾನು ಗಂಡನ ಜೊತೆ ಬದುಕ್ತೀನಿ ಅಂದರೆ ಅವ್ರು ಮತ್ತೆ ನಿಮ್ಮ ಜೊತೆ ಬಂದು ಸಂಸಾರ ಮಾಡ್ಬೋದು. ಅದರಲ್ಲಿ ಯಾವ ತೊಂದರೆಯೂ ಇಲ್ಲ. ನಾನು ಯಾರ ತಂಟೆಗೂ ಬರಲ್ಲ, ನನ್ನ ತಂಟೆಗೆ ಬಂದರೆ ನಾನು ಬಿಡಲ್ಲ. ಏನು ಸಿನಿಮಾದ ಡೈಲಾಗ? ಜೀವನ ನೋಡಿ, ಮನುಷ್ಯನ ಜೀವನ ಹೆಂಡತಿ ಮತ್ತು ಗಂಡ ಸಂಸಾರದ ಎರಡು ಕಣ್ಣು ಇದ್ದ ಹಾಗೆ. ನಿಮ್ಮಿಬ್ಬರ ಪ್ರೀತಿ ಪ್ರೇಮಕ್ಕೆ ಸಾಕ್ಷಿಗಳಾಗಿ ನಿಮಗೆ ಮಕ್ಕಳಿರ್ತಾರೆ. ಮಕ್ಕಳ ಜೊತೆ ಹೆಂಡತಿ ಜೊತೆ ಸಂತೋಷವಾಗಿ ಕಾಲ ಕಳಿಬೋದು. ಹೆಂಡತಿ ಇಲ್ಲದಿದ್ದರೆ ಮನಸ್ಸಲ್ಲೊಂದು ಕೊರಗು. ಆ ಹೆಂಡತಿಗೆ ಸ್ವಂತ ಗಂಡ ಪಕ್ಕದಲ್ಲಿ ಇಲ್ದಲೇ ಇದ್ದಾಗ ಅದೊಂದು ತರಹದ ಕೊರಗು, ಆವೇಶಗಳು, ಒಂದು ತರಹದ ಆಕ್ರೋಶಗಳು, ಕೋಪ, ಏನು ಬೇಕಾದರೂ ಮಾಡುತ್ತೆ ಮನುಷ್ಯನನ್ನ. ಹಾಗಾಗಿ ಈ ಸಂಸಾರ ಮತ್ತು ಒಂದಾಗಲಿ ಅನ್ನೋದು ನಮ್ಮ ಆಶಯ. ಒಂದಾದರೆ ಇನ್ನೂ ಸಂತೋಷ. ಇನ್ನು ಬೇರ್ಪಟ್ಟೆ ಬದುಕ್ತೀವಿ, ನಮ್ಮ ಕರ್ಮ ಏನು ಮಾಡೋದು ಅಂತ ಹೇಳಿದ್ರೆ ಹೌದು, ನಿಮ್ಮ ಇಷ್ಟದ ಪ್ರಕಾರ ನೀವು ಬದುಕಬಹುದು. ಸೊ ಈಗ ಜೈಲಿನಿಂದ ಬಿಡುಗಡೆಗೊಂಡಂತಹ ಮಂಜ ಒಂಟಿಯಾಗಿದ್ದಾನೆ ಅನ್ನೋ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.